ಅಸಾಧಾರಣ ವ್ಯಕ್ತಿಗಳು ಅಥವಾ ಅಸಾಮಾನ್ಯ ವ್ಯಕ್ತಿಗಳು ಅಸಾಮಾನ್ಯ ಸನ್ನಿವೇಶಗಳನ್ನು ಸೃಷ್ಟಿಸ್ತಾರೆ. ನಾವು ವೀಕ್ಷಕರಾಗಿದ್ದು ಅದನ್ನು ಹೊರಗಿನಿಂದ ನೋಡೋದಕ್ಕೆ ವಿಶೇಷ ಕ್ಷಮತೆ ಬೇಕಾಗೋದಿಲ್ಲ. ಆದರೆ ಭಾಗಿಯಾಗಬೇಕಾದ್ರೆ ನಮ್ಮಲ್ಲೂ ಒಂದಿಷ್ಟು ಶಕ್ತಿ ಸಾಮರ್ಥ್ಯಗಳು ಇರಬೇಕಾಗತ್ತೆ ಅನಿಸುತ್ತೆ. ಭೈರಪ್ಪನವರು ಇಂಥದ್ದೊಂದು ಅಸಾಮಾನ್ಯ ಸನ್ನಿವೇಶವನ್ನು ಸೃಷ್ಟಿಸಿ, ಅಂದರೆ ಇದೊಂದು ಪ್ರತಿಷ್ಠಾನದ ಕನಸನ್ನು ಹಂಚಿಕೊಂಡು ನೀವೆಲ್ಲ ಇದರಲ್ಲಿ ಭಾಗಿಯಾಗಬೇಕು ಅಂತ ಕೇಳಿದರು. ಅಂದರೆ ನಾವು ಐವರನ್ನು, ಶ್ರೀಮತಿ ತೇಜಸ್ವಿನಿ ಅವರು, ಶ್ರೀ ವಿಶ್ವೇಶ್ವರ ಭಟ್ರು, ನಾನು, ಅರುಣಾ ಅವರು ಹಾಗೂ ಭೈರಪ್ಪನವರ ಜ್ಞಾತಿ ಸಹೋದರ ಕೃಷ್ಣ ಪ್ರಸಾದ್, ನಾವು ನಮ್ಮಲ್ಲಿ ಆ ಶಕ್ತಿ ಸಾಮರ್ಥ್ಯಗಳು ಇವೆಯೋ ಇಲ್ಲವೋ ಅಂತಲೂ ಒಂದು ಪ್ರಶ್ನೆಯನ್ನು ಕೇಳಿಕೊಳ್ಳದೆ ತಕ್ಷಣ ಹೂ ಅಂದ್ವಿ. ಅವರ ಆಸೆ, ಅವರ ಧ್ಯೇಯೋದ್ದೇಶಗಳನ್ನು ಪೂರೈಸೋದಕ್ಕೆ ನಮ್ಮನ್ನು ಅವರು ಆರಿಸಿರುವಾಗ ಅದಕ್ಕೆ ಒಪ್ಪಿಕೊಳ್ಳಬೇಕಾದ್ದು ನಮ್ಮ ಕರ್ತವ್ಯ ಅನ್ನುವ ಭಾವನೆ ನಮ್ಮಲ್ಲಿತ್ತು. ಭೈರಪ್ಪನವರ ಕಾದಂಬರಿಗಳನ್ನು ನಾವು ಒಪ್ಪೋದಕ್ಕೆ ಒಂದು ಮುಖ್ಯವಾದ ಕಾರಣ ಭೈರಪ್ಪನವರೇ ಅಸಾಮಾನ್ಯ ವ್ಯಕ್ತಿ ಅನ್ನೋದು. ಅವರ ದಿಟ್ಟತನ ಅಥವಾ ಅವರ ಜೀವನ ನಮಗೆಲ್ಲ ಗೊತ್ತು. ಅವರು ನಿರ್ಧಾರ ತಗೊಳ್ಳೋದ್ರಲ್ಲೂ ಬಹಳ ಗಟ್ಟಿಗರು. ಭೈರಪ್ಪನವರ ಕಾದಂಬರಿಗಳಲ್ಲಿ ನಾವು ಮೌಲ್ಯಗಳನ್ನು ಬಹಳ ಓದ್ಕೊಂಡಿದ್ದೀವಿ. ಓದಿರೋದು ಮಾತ್ರವಲ್ಲ, ಆ ಪಾತ್ರಗಳಲ್ಲಿ ಅವರು ಎಷ್ಟು ಸಶಕ್ತವಾಗಿ ಅದನ್ನು ಬಿಂಬಿಸ್ತಾರೆ ಅಂದರೆ ಆ ಪಾತ್ರಗಳು ಬದುಕೋದ್ರ ಜೊತೆಗೆ ನಾವು ಬದುಕಿನಲ್ಲಿ ಅವುಗಳನ್ನು ಅಳವಡಿಸ್ಕೊಳ್ತೀವಿ. ಇಷ್ಟೊಂದು ನಮಗೆ ಮೌಲ್ಯ ಪ್ರಜ್ಞೆಯನ್ನು ಮೂಡಿಸಿರೋ ಭೈರಪ್ಪನವರ ಕೃತಿಗಳು ಅದು ತೋರಿಕೆ ಅನಿಸೋದಿಲ್ಲ. ಅವರ ಜೀವನದಲ್ಲಿ ಅಥವಾ ಯಾವುದೇ ಕೃತಿಕಾರನ ಬದುಕಿನಲ್ಲಿಲ್ಲದ ಮೌಲ್ಯಗಳು ಅವರ ಕೃತಿಗಳಲ್ಲಿ ಬರೋದಕ್ಕೆ ಸಾಧ್ಯವಿಲ್ಲ. ಅವರ ಬದುಕಿನಲ್ಲಿ ವಿಶೇಷವಾಗಿ ಪುರುಷಾರ್ಥಗಳ ರೂಪದಲ್ಲಿವೆ ಮೌಲ್ಯಗಳು, ಧರ್ಮ, ಅರ್ಥ, ಕಾಮ. ಅದರಲ್ಲೂ ಅರ್ಥವನ್ನು ಭೈರಪ್ಪನವರು ತಮ್ಮ ಬದುಕಿನಲ್ಲಿ ಕಂಡಿರುವ ರೀತಿ ನಮಗೆ ಎಲ್ಲರಿಗೂ ಭಿತ್ತಿ ಓದಿಯೇ ಇದ್ದೀವಿ. ವಾರಾನ್ನ ಭಿಕ್ಷಾನ್ನ ಮಾಡಿಕೊಂಡು ಬೆಳೆದವರು. ನಂತರ ಸಂದರ್ಭ ಸಿಕ್ಕಾಗಲೆಲ್ಲ ಅಥವಾ ಅವಕಾಶ ಸಿಕ್ಕಾಗಲೆಲ್ಲ ದಾನ ಮಾಡಿದವರು. ನಮ್ಮ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಯಾವುದೇ ಪ್ರಶಸ್ತಿ ಮೊತ್ತವನ್ನು ನೀಡಿದರೆ ವೇದಿಕೆಯ ಮೇಲೆ ಸ್ವಲ್ಪವೂ ಹಿಂತೆಗೆಯದೆ ಆ ಕ್ಷಣವೇ ಮರಳಿಸುವ ಒಬ್ಬರೇ ವ್ಯಕ್ತಿ ಭೈರಪ್ಪನವರು. ಇದನ್ನು ನಾವು ನೋಡ್ತಾನೆ ಇದ್ದೀವಿ. ನಿಮಗೆ ಯಾರು ಆದರ್ಶ ಅಂತ ಕೇಳುವಾಗಲೆಲ್ಲ ಅವರು ಡಿ ವಿ ಗುಂಡಪ್ಪನವರು ಹಾಗೂ ವಿಶ್ವೇಶ್ವರಯ್ಯನವ್ರನ್ನ ಸ್ಮರಿಸ್ಕೊಳ್ತಾ ಇದ್ರು. ಗುಂಡಪ್ಪನವರು ಕಷ್ಟವನ್ನು ಒಂಥರ ಆಹ್ವಾನಿಸ್ಕೊಂಡು ಬದುಕಿದ್ರೇನೋ ಅಂತ ಅನಿಸುತ್ತೆ. ಸರ್ಕಾರದಿಂದ ಮಾಸಾಶನ ಸಿಗೋದನ್ನು ಬೇಡ ಅಂದರು. ಅವರ ಜೀವನ ಸಂಧ್ಯೆಯಲ್ಲಿ ಸುಮಾರು 1 ಲಕ್ಷ ರೂಪಾಯಿಯ ನಿಧಿಯನ್ನು ಶೇಖರಿಸಿ ಅವ್ರಿಗೆ ಕೊಟ್ಟಾಗ ಅದನ್ನ ಗೋಖಲೆ ಸಾರ್ವಜನಿಕ ಸಂಸ್ಥೆಗೆ ಕೊಟ್ಬಿಟ್ರು. ಎಷ್ಟರ ಮಟ್ಟಿಗೆ ಇದ್ರಂತೆ ಅವರು ಅಂದರೆ, ಅವರ ಮಾರ್ಗದರ್ಶನವನ್ನು ಸರ್ ಎಂ ವಿ ಕೇಳ್ತಾ ಇದ್ರಂತೆ. ಅದಕ್ಕೆ ಪ್ರತಿಯಾಗಿ ಹಣ ತಗೊಳ್ತಿರ್ಲಿಲ್ಲ ಗುಂಡಪ್ಪನವರು, ಚೆಕ್ ಕೊಡೋರಂತೆ. ಈ ಚೆಕ್ಕನ್ನಾದರೂ ನಗದೀಕರಿಸಿ ಅಂತ. ಗುಂಡಪ್ಪನವ್ರು ತಂದು ಆ ಚೆಕ್ಕನ್ನೆಲ್ಲ ಸುಮ್ಮನೆ ಇಟ್ಬಿಡೋರಂತೆ, ಬ್ಯಾಂಕಿಗೆ ಹಾಕ್ತಾನೆ ಇರಲಿಲ್ಲ. ಅವರ ಶತಮಾನೋತ್ಸವ ನಡೆದಾಗ ಮುಳುಬಾಗಿಲಿನಲ್ಲಿ ಈ ಚೆಕ್ಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ರಂತೆ. ನಮಗೆ ಇವತ್ತಿನ ದಿವಸ ಅಂಥವರು ಇದ್ರಪ್ಪ ಅಂತ ಆಶ್ಚರ್ಯ ಆಗುವಂತಹ ಮೌಲ್ಯಗಳು. ವಿಶ್ವೇಶ್ವರಯ್ಯನವ್ರದ್ದು ಒಂದು ಉದಾಹರಣೆ ಇದೆ. ಇದೆಲ್ಲ ಜ್ಞಾಪಕ ಚಿತ್ರಶಾಲೆಯಲ್ಲಿದೆ. ನಿಮ್ಮಲ್ಲಿ ಬಹುತೇಕರು ಓದಿರ್ತೀರಿ ಅಥವಾ ಗೊತ್ತಿದೆ ನಿಮಗೆ. ಗುಂಡಪ್ಪನವರ ಬಹಳ ಮಾರ್ಮಿಕವಾದ ಅಥವಾ ನಮ್ಮ ಮೌಲ್ಯಗಳು ಯಾವ ಔನ್ನತ್ಯದಲ್ಲಿದ್ದು ಅಂತ ತಿಳಿಯೋದು ಅದರಿಂದ ಸಾಧ್ಯವಾಗುತ್ತೆ. ವಿಶ್ವೇಶ್ವರಯ್ಯನವರು ರಾಜೀನಾಮೆ ನೀಡಿದ ಮೇಲೆ ಬಿಹಾರದಲ್ಲಿ ಗಂಗಾ ನದಿಗೆ ಸೇತುವೆ ನಿರ್ಮಿಸಬೇಕಾಗಿತ್ತಂತೆ. ಅಧಿಕಾರಿಗಳೆಲ್ಲ ಸೇರಿ ಇವರ ಸಲಹೆ ಕೇಳೋಣ ಅಂತ ಬಂದ್ರಂತೆ. ಆಗ ವಿಶ್ವೇಶ್ವರಯ್ಯನವರು 90 ವರ್ಷ ಆಗಿತ್ತು, ಮುದುಕರು. ಪಾಪ ಡೋಲಿ ಬೇಕಾಗುತ್ತೆ ಅಂತ ಅಲ್ಲಿ ಡೋಲಿ ಗಿಲಿ ಎಲ್ಲ ವ್ಯವಸ್ಥೆ ಮಾಡಿದರೆ ಇವರು ಕುಪ್ಪಳಿಸ್ಕೊಂಡು ಕುಣ್ಕೊಂಡು ಬಂಡೆಗಳ ಮೇಲೆಲ್ಲ ಓಡಾಡಿಕೊಂಡು ಬರ್ತಿದ್ದ ಹಾಗೆ ಒಂದು ನಕ್ಷೆ ತಯಾರಿಸಿ, ಇದು ಉತ್ಕೃಷ್ಟವಾದ ಕಾಗದದ ಮೇಲೆ ಅಂದರೆ ಚೆನ್ನಾಗಿಯೇ ಪ್ರಿಂಟ್ ಆಗಬೇಕು, ನಾನು ಇದನ್ನ ಅಮೆರಿಕದಲ್ಲೆಲ್ಲ ಹಂಚಬೇಕು ಅಂದ್ರಂತೆ. ಅಧಿಕಾರಿ, ನಮಗೆ ಮಂಜೂರಾಗಿರೋದು 500 ರೂಪಾಯಿ ಸರ್, ಅಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಮಾಡ್ತೀವಿ ಅಂದ್ರಂತೆ. ಅದು ಎಲ್ಲವಾಗಲೂ ಒಂದೇ ಹಣೆ ಬರ. ಬೊಮ್ಮಾಯಿಯವರು ಇಲ್ಲೇ ಇದ್ದಾರೆ. ಆಮೇಲೆ ವಿಶ್ವೇಶ್ವರಯ್ಯನವರು, ನಿಮ್ಮ ದುಡ್ಡು ಬೇಡ, ಇದರಲ್ಲಿ ನಾನು ಕಾಂಪ್ರಮೈಸ್ ಆಗೋಕ್ಕಾಗೋದಿಲ್ಲ, ಇದು ನನ್ನ ಸ್ವಂತ ಕೆಲಸ ಅಂತ ನಾನು ತಿಳ್ಕೊಂಡು ಮಾಡ್ತೀನಿ, ಆ ಕ್ವಾಲಿಟಿಯಲ್ಲಿ ಯಾವುದೇ ರಾಜಿ ಇಲ್ಲ. ಇಂಥವರನ್ನು ಆದರ್ಶವಾಗಿ ತಗೊಂಡವರಿಗೆ ಹಣ ಎಷ್ಟು ಬೇಕು ಅಥವಾ ನನ್ನ ಸುಖಕ್ಕೋಸ್ಕರ ನನಗಾಗಿ ಎಷ್ಟು ಬೇಕು ಎಷ್ಟು ಬಾರದು ಅದೊಂದು ರೇಖೆ ಹಾಕೋದಕ್ಕೆ ಬರುತ್ತೆ ಅನಿಸುತ್ತೆ. ಭೈರಪ್ಪನವರು ಸದಾ ಎಂ ಹಿರಿಯಣ್ಣನವ್ರನ್ನ ಸ್ಮರಿಸ್ಕೋತಾ ಇದ್ರು. ಗುಪ್ತದಾನಿಗಳು ಎಂ ಹಿರಿಯಣ್ಣನವರು ಮತ್ತು ಎ ಆರ್ ಕೃಷ್ಣಶಾಸ್ತ್ರಿಗಳು. ಹಿರಿಯಣ್ಣನವರಂತೂ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ತಗಲುವ ವೆಚ್ಚವನ್ನು ಕೊಡ್ತಾ ಇದ್ರಂತೆ. ಅದು ಹೇಗೆ ಅಂದರೆ, ಒಬ್ಬ ವಿದ್ಯಾರ್ಥಿ ತಾನು ಇಂಥವರಿಂದ ಇಸ್ಕೋತಿದ್ದೀನಿ ಅಂತ ಹೇಳಬಾರ್ದು. ಒಂದ್ಸಲ ಏನಾಯ್ತಂತೆ, ಒಬ್ಬ ವಿದ್ಯಾರ್ಥಿಗೆ ಹೀಗೆ ಕೊಟ್ಟಿದ್ದಾರೆ. ಅವನ ಸ್ನೇಹಿತ ಒಬ್ಬನಿಗೆ ಕಷ್ಟ, ಅವನು ಹೇಳ್ಬಿಟ್ಟಿದ್ದಾನೆ ಹಿರಿಯಣ್ಣವ್ರ ಹತ್ರ ಇಸ್ಕೋ ಅಂತ. ಆತ ಬಂದು ಕೇಳಿದಾನೆ, ಹಣ ಏನೋ ಸಿಕ್ಕಿದೆ. ಆದರೆ ಮೊದಲ ವಿದ್ಯಾರ್ಥಿ ಮತ್ತೆ ಹಿರಿಯಣ್ಣವ್ರ ಹತ್ರ ಹೋದಾಗ ಇನ್ನೂ 10 ತಿಂಗಳು ಆತನ ವ್ಯಾಸಂಗ ನಡೆಯೋದಿತ್ತಂತೆ.
10 ತಿಂಗಳ ಅಷ್ಟು ದುಡ್ಡನ್ನು ಒಟ್ಟಿಗೆ ಪೊಟ್ಟಣ ಕೊಟ್ಟು ಇನ್ಮೇಲೆ ನೀವು ಬರಬೇಡಿ ಅಂದ್ರಂತೆ. ಯಾಕೆ? ನೀವು ಯಾರಿಗಾದರೂ ಹೇಳಿದ್ದೀರಾ? ನಾನು ನಿಮಗೆ ಮೊದಲೇ ತಾಕೀತು ಮಾಡಿದ್ದೆ, ಯಾರಿಗೂ ಹೇಳಬಾರ್ದು, ಇಂಥವ್ರಿಗೆ ಹೇಳ್ಬಿಟ್ಟಿದ್ದೀನಿ, ಇದನ್ನಾರು ಇನ್ನು ಹೇಳಬೇಡಿ ಯಾರಿಗೂ. ಅಂದರೆ ಇಂಥ ಆದರ್ಶಗಳು ಇದ್ದುವು. ಅದು ಬಹಳ ಸಾಮಾನ್ಯವಾಗಿತ್ತು. ಅನೇಕರಿದ್ದರು, ಅಲ್ಲೊಬ್ಬರು ಇಲ್ಲೊಬ್ಬರು ಅಂತ ಅಲ್ಲ, ಅನೇಕರಿದ್ದರು. ಇವತ್ತು ನಮಗೆ ಪ್ರಾತಿನಿಧಿಕವಾಗಿ ಉಳಿದಿರೋರು ನಮ್ಮ ಡಾಕ್ಟರ್ SR ರಾಮಸ್ವಾಮಿಗಳು ಸಭೆಯಲ್ಲಿ ಕೂತಿದ್ದಾರೆ ಸಭಿಕರಾಗಿ. ಇನ್ನೊಬ್ಬರು ನಮ್ಮ SL ಭೈರಪ್ಪನವರು. ಅದರಿಂದ ಈ ಭೈರಪ್ಪನವರಿಗೆ ಒಂದು ತಿಳುವಳಿಕೆ ಸ್ಪಷ್ಟವಾಗಿತ್ತು. ಇಲ್ಲಿಯ ತನಕ ಕಾದಂಬರಿಗಳಲ್ಲಿ ಬರೆದಿದ್ದೀನಿ, ಇನ್ನು ಬರಹ ನಿಂತಿದೆ, ಆದರೆ ಈ ಸಾಮಾಜಿಕ ಕೆಲಸ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡೋದಾಗಬೇಕು ಅನ್ನೋದು ಅವರ ಇಚ್ಛೆ ಆಗಿತ್ತು. ಅದರಿಂದ ಈ ಟ್ರಸ್ಟಿನ ಧ್ಯೇಯೋದ್ದೇಶಗಳು ಅಂತ ಹಲವಿವೆ. ಮಂತ್ರಕ್ಕಿಂತ ಉಗುಳೇ ಜಾಸ್ತಿ ಅಂತ ಹೇಳೋದು ಜಾಸ್ತಿ ಆಗೋದು ಬೇಡ, ಅನುಷ್ಠಾನ ಮಾಡಲೇಬೇಕು ಅಂದ್ಕೊಂಡಿರೋದು ಬಹಳ ಮುಖ್ಯವಾಗಿ PUC ಆದ ನಂತರ ತಾಂತ್ರಿಕ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪು, ವಾಸ್ತವಿಕಕ್ಕೆ ಅವಕಾಶ ಇಲ್ಲದೆ ಇರೋರಿಗೆ ಅದೂ, ಆಮೇಲೆ ಔಟ್ ಆಫ್ ಪ್ರಿಂಟ್ ಆಗ್ತಾ ಇದೆ ಕೆಲವು ಬಹಳ ಮುಖ್ಯವಾದ ಕೃತಿಗಳು. ಅವು ಬೇರೆ ಭಾಷೆಯಲ್ಲಿದ್ದರೆ ಅನುವಾದಿಸಿ ಕನ್ನಡಕ್ಕೆ ತಂದು ಅಥವಾ ಇಂಗ್ಲೀಷಿನಲ್ಲಿ ಆ ಕೃತಿಗಳ ಮರುಮುದ್ರಣ, ಆಮೇಲೆ ಒಂದು ಪ್ರಶಸ್ತಿ ಭೈರಪ್ಪನವರ ಹೆಸರಿನಲ್ಲಿ ಪ್ರತಿ ವರ್ಷ. ಆಮೇಲೆ ಇನ್ನೊಂದು ತುಂಬ ಮುಖ್ಯವಾಗಿ, ಎಲ್ಲ ಕರ್ನಾಟಕಾದ್ಯಂತ ಭೈರಪ್ಪನವರ ಓದುಗರಿದ್ದೀರಿ. ಪ್ರತಿ ಜಿಲ್ಲೆಯಿಂದನೂ ಒಂದು 4-5 ಜನರ ತಂಡ ನೇತೃತ್ವ ವಹಿಸಿರೋರು ಮುಂದೆ ಬಂದರೆ ನಮ್ಮ ಕನ್ನಡ ಸಾಹಿತ್ಯದ ಓದನ್ನು, ಶಾಸ್ತ್ರವನ್ನೂ ಸೇರಿದಂತೆ ಆ ಓದನ್ನು ಹೆಚ್ಚಿಸುವ ಕಾರ್ಯಕ್ರಮ ಆಗಬೇಕು. ಸಂತೇಶಿವರದಲ್ಲಿ ನಡೆಯೋ ಕಾರ್ಯಾಗಾರಗಳಾಗಲಿ, ಬೆಂಗಳೂರಿನಲ್ಲಿ ನಡೆಯೋದಾಗಲಿ, ಅಥವಾ ಕರ್ನಾಟಕದ ಬೇರೆ ಬೇರೆ ಸ್ಥಳಗಳಲ್ಲಿ ನಡೆಸಬಹುದು. ಈ 4 ನಾವು ಮುಖ್ಯವಾಗಿ ಇಟ್ಕೊಂಡಿದ್ದೀವಿ. ಎಲ್ಲರಲ್ಲೂ ಒಂದು ವಿನಂತಿ, ನಾವೆಲ್ಲರೂ ಭೈರಪ್ಪನವರ ಕೃತಿಗಳಿಂದ ಬಹಳ ಪಡೆದಿದ್ದೀವಿ. ಅದನ್ನು ಬರೆದು ಹೇಳ್ತೀವಿ, ಭೈರಪ್ಪನವ್ರು ಸಿಕ್ಕಿದಾಗಲೂ ಹೇಳ್ತೀವಿ, ಹೀಗೆ ಇನ್ನು ಹತಾಶರಾಗಿದ್ವಿ, ಒಂಥರ ಮನೋದಾರ್ಢ್ಯ ಇರಲಿಲ್ಲ, ನಿಮ್ಮ ಕಾದಂಬರಿಗಳನ್ನು ಓದಿ ಜೀವನದಲ್ಲಿ ಶಕ್ತಿ ಬಂತು ಅಥವಾ ಅರ್ಥ ಬಂತು ಅಂತ. ಈಗ ನಾವು ಅವರಿಗೆ ಅವರ ಧ್ಯೇಯೋದ್ದೇಶಗಳನ್ನು ಪೂರೈಸೋದಕ್ಕೆ, ಈಗ ನಾನು ಹೇಳಿದ್ನಲ್ಲ, ಪ್ರತಿ ಜಿಲ್ಲೆಯಲ್ಲೂ ಕಾರ್ಯಾಗಾರ ನಡೆಸಿದಾಗ, ಹೀಗೆ ಒಂದು ನಡೀತಾ ಇದೆ ಕಾರ್ಯಕ್ರಮ ಅಂತ ನಾವು ಘೋಷಿಸಿದಾಗ ಟ್ರಸ್ಟಿನ ವತಿಯಿಂದ ಯಾರ್ಯಾರು ಸಾಧ್ಯವೋ ಅವರು ನೇತೃತ್ವ ವಹಿಸಿದರೆ ನಾವು ಅಂದ್ಕೊಂಡಿರೋ ಕಾರ್ಯಕ್ರಮಗಳೆಲ್ಲ ಯಶಸ್ವಿಯಾಗುತ್ತೆ. ಭೈರಪ್ಪನವರಿಗೆ ಈಶಾವಾಸ್ಯದ 2ನೇ ಮಂತ್ರ ಕುರ್ವನ್ನೇ ವೇಹ ಕರ್ಮಾಣಿ ಜಿಜಿವಿಷೇಚ್ಛತಂ ಸಮಾಹ, ಅಂದರೆ ಬದುಕಿರೋವರೆಗೂ ಕರ್ಮಗಳನ್ನು ಮಾಡಿ 100 ವರ್ಷ ಬದುಕೋದಕ್ಕೆ ಇಚ್ಛೆ ಇಟ್ಕೋಬೇಕು ಅನ್ನೋದನ್ನು ಅವರು ಗಟ್ಟಿಯಾಗಿ ನಂಬಿದವರು. ಯಾವ ಪ್ರಶಸ್ತಿ ಸಿಗಲಿ ಬಿಡಲಿ ಅವರು ಅದಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ಲ. ವಾಚಕರೇ ನನ್ನ ಬಹಳ ದೊಡ್ಡ ಪ್ರಶಸ್ತಿ ಅಂತ ನಂಬಿಕೊಂಡು ಅದನ್ನು ಆಚರಣೆಗೂ ತಂದ್ಕೊಂಡು ಈಗ ಮತ್ತೆ ವಿದ್ಯಾರ್ಥಿಗಳಿಗೆ ಹೋಗಬೇಕು, ನನ್ನ ಗಳಿಕೆ ಅಥವಾ ನನ್ನ ಉಳಿತಾಯದ ಹಣ ಇದಕ್ಕೆ ಸಲ್ಲಬೇಕು ಅನ್ನುವ ಗಟ್ಟಿತನ, ಅವರೆಲ್ಲ ನಿರ್ಧಾರಗಳು ಗಟ್ಟಿನೇ ನಮಗೆ ಗೊತ್ತಿದೆ. ಆದರೆ ಈ ವಯಸ್ಸಿನಲ್ಲಿ 94 ಅವರಿಗೆ, ಈ ವಯಸ್ಸಿನಲ್ಲಿ ಇದರ ಅನುಷ್ಠಾನಕ್ಕೋಸ್ಕರ ಹೀಗೆ ಹಠ ಹಿಡಿದು ನಿಂತಿದ್ದಾರೆ. ಎಲ್ಲರೂ ಎದ್ದು ನಿಂತು ಒಂದು ಸಲ ಅವರನ್ನು ಅಭಿನಂದಿಸಬಹುದು ಅಂತ ಅಂದ್ಕೊಳ್ತೀನಿ. ನಮ್ಮೆಲ್ಲರ ಪರವಾಗಿ ಭೈರಪ್ಪನವರಿಗೆ ಒಂದು ಗೌರವಪೂರ್ವಕ ಅಭಿನಂದನೆ. ಧನ್ಯವಾದ.